ಗರ್ಭಿಣಿಯರಿಗೆ ಹೇಗೆ ಗ್ರಹಣ ಇಂಪ್ಯಾಕ್ಟ್ ಆಗುತ್ತೆ ಅಥವಾ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣಂತೆ. ಈ ಗ್ರಹಣ ಅನ್ನೋದು ಒಂದು ನೈಸರ್ಗಿಕ ಪ್ರಕ್ರಿಯೆ, ಅದನ್ನ ನಾವು ತಡಿಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ನೀವು ಹೇಗಿರಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ. ನಾವು ಮೊದಲಿಂದ ನಾವು ಸಾಂಪ್ರದಾಯಿಕವಾಗಿ ಆಗಿರಬಹುದು ಅಥವಾ ಹಿರಿಯರು ನಮಗೆ ಹೇಳ್ಕೊಂಡು ಬಂದಿರೋದೇನೆಂದ್ರೆ, ಗ್ರಹಣ ಇರುವಾದಾಗ ಹೊರಗಡೆ ಹೋಗಬಾರ್ದು ಅನ್ನೋದು ಒಂದು ತಪ್ಪು ಕಲ್ಪನೆಗಳು ಇದ್ದಾವೆ. ಅದ್ರ ಜೊತೆಗೆ ಗ್ರಹಣ ಇದ್ದಾಗ ಸೂಜಿ ಆಗಿರ್ಬೋದು, ಕತ್ತರಿ ಆಗಿರ್ಬೋದು, ಚಾಕುಗಳನ್ನು ಬಳಸಬಾರ್ದು ಅಂತ ಕೂಡ ಹೇಳ್ತಾರೆ. ಗ್ರಹಣ ಇದ್ದಾಗ ನಾವು ಊಟವನ್ನ ಮಾಡಲೇಬಾರ್ದು, ಸೇವಿಸಲೇಬಾರ್ದು ಅಂತ ಕೂಡ ವಾಡಿಕೆಗಳು ಇದ್ದಾವೆ. ಗ್ರಹಣದ ಈಗ ನೆರಳು ಅಥವಾ ಅದ್ರದ್ದು ಏನು ಬರಬಾರ್ದು, ಎಲ್ಲ ಮನೆಯನ್ನ ಮುಚ್ಚಿಕೊಂಡಿರಬೇಕು ಅನ್ನೋ ಕೂಡ ಮಾತುಕತೆಗಳು ಇದೆ. ಬಟ್ ನಾವು ಆಸ್ ಎ ಕೌನ್ಸಿಲರ್ ಆಗಿ ಅಥವಾ ವೈಜ್ಞಾನಿಕವಾಗಿ ನಾವು ಹೇಳಬೇಕಾದ್ರೆ, ಇವು ಯಾವ ವೈಜ್ಞಾನಿಕ ಪುರಾವೆಗಳು ನಮ್ಮಲ್ಲಿ ಇಲ್ಲ, ಅದು ಒಂದು ನಂಬಿಕೆ ಅಷ್ಟೇ ಅಂತ ನಾವು ಹೇಳ್ಬಹುದು. ಇದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಊಟ ಮಾಡಲಾರ್ದೆ ಮಾಡಿದ್ರೆ ನಿಮ್ಮ ಆರೋಗ್ಯ ಸ್ಥಿತಿ ಇದಾಗುತ್ತೆ. ಪ್ರೆಗ್ನೆಂಟ್ ಇರೋರು ಹೊತ್ತಿಗೆ ಸರಿಯಾದ ಟೈಮ್ನಲ್ಲಿ ಆಹಾರನ ಸೇವನೆ ಮಾಡಬೇಕಾಗುತ್ತೆ. ಸೊ ಈ ತರ ತಪ್ಪು ಕಲ್ಪನೆಗಳನ್ನ ಬಿಟ್ಟುಬಿಡಿ. ಈ ಗ್ರಹಣ ಇದ್ದಾಗ ನೀವು ಏನಾದರೂ ಮಾಡಬಹುದು. ನಿಮಗೆ ಅತಿಯಾದ ಈ ನಂಬಿಕೆ ಇಟ್ಕೊಂಡಿದ್ರೆ ಅಥವಾ ಹಿರಿಯರು ಹೇಳಿದ್ರ ಮೇಲೆ ತುಂಬಾ ವಿಶ್ವಾಸ, ಗೌರವ ಇತ್ತು ಅಂದ್ರೆ ನೀವು ಒಂದು ಕಡೆ ಇರೋದು ಉತ್ತಮ. ಏನಾದ್ರೂ ತಪ್ಪುಗಳಾದ್ರೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಇದರಿಂದ ನಿಮ್ಮ ಆರೋಗ್ಯಕ್ಕಾಗ್ಲಿ, ಆ ಮಗುವಿಗೆ ಏನೋ ದೋಷ ಬರೋದಾಗ್ಲಿ ಏನೂ ಆಗೋದಿಲ್ಲ. ಗ್ರಹಣ ಪ್ರೆಗ್ನೆಂಟ್ ವುಮೆನ್ಗಾಗ್ಲಿ ಅಥವಾ ಮಗುವಾಗಲಿ ಯಾವುದೇ ಆದಂತಹ ಪರಿಣಾಮನ ಬೀರೋದಿಲ್ಲ. ಯಾವುದೇ ರೀತಿಯಾದಂಥ ತಪ್ಪು ಪರಿಕಲ್ಪನೆಗಳನ್ನ ದಯವಿಟ್ಟು ಇಟ್ಕೊಳ್ಳಿಕ್ಕೆ ಹೋಗಬೇಡಿ.